ಹಾಯ್ ಆಲ್. ಇದು ಶುಕ್ರವಾರದ ನನ್ನ ಸೆಕೆಂಡ್ ವಿಡಿಯೋ ಆಗಿರುತ್ತೆ. ನಾನು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಕಿಚನ್ ಬೇಕಾಗಿರೋ ಸ್ವಲ್ಪ ಐಟಮ್ಸ್ನ ಎಲ್ಲ ತೊಗೊಳ್ಳಿಕ್ಕೆ. ಇಲ್ಲಿ ತುಂಬ ಕಡೆ ಶಾಪ್ ತಿರುಗಾಡಿದ್ವಿ. ಆಮೇಲೆ ಒಂದು ಲೋಕಲ್ ಶಾಪಲ್ಲಿ ಹೋದ್ವಿ. ಅಲ್ಲಿ ನನ್ನ ಕಿಚನ್ ಬೇಕಾಗಿರೋ ಐಟಮ್ಸ್ನೆಲ್ಲ ತೊಗೊಂಡೆ. ಚೆನ್ನಾಗಿತ್ತು. ಆಮೇಲೆ ಅಲ್ಲಿಂದ ಮುಂದೆ ಹೋದ್ವಿ. ಮುಂದೆ ನನಗೆ ಸ್ಲಿಪ್ಪರ್ಸ್ ಬೇಕಾಗಿತ್ತು. ಮಳೆಗಾಲ ಬೇರೆ ಶುರುವಾಯಿತು. ಸೊ ಎಲ್ಲ ಶಾಪಲ್ಲೂ ದೊಡ್ಡ ಡಿಸ್ಕೌಂಟ್ ಬೋರ್ಡನ್ನು ಹಾಕಿದ್ದಾರೆ. ಆಮೇಲೆ ಸ್ಲಿಪ್ಪರ್ ಅಂಗಡಿಲಿ ಹೋಗಿ ಸ್ಲಿಪ್ಪರ್ ಪರ್ಚೇಸ್ ಆಯಿತು. ಎಲ್ಲ ಕಡೆ ಯಾವ ಶಾಪ್ ನೋಡಿದ್ರು ಡಿಸ್ಕೌಂಟ್ ಅಂತೆ. ಒಂದು ತಿಂಗಳಾನ್ಗಟ್ಲೆ ಡಿಸ್ಕೌಂಟ್ ಅಂತೆ. ಸ್ಲಿಪ್ಪರ್ಸ್ ಮೇಲೆಲ್ಲ ಇಲ್ಲ, ಬಟ್ಟೆಗಳ ಮೇಲೆ ಹೆವಿ ಡಿಸ್ಕೌಂಟು ಜೂನ್ 1 30 ತನಕ. ಆಮೇಲೆ ಒಂದು ಶಾಪಿಗೆ ಹೋಗೋಣ ಅಂತ ಶಾಪಿಗೆ ಹೋದ್ವಿ. ಅಲ್ಲಿ ಸಿಕ್ಕಾಬಟ್ಟೆ ಕ್ರೌಡು. ಎಲ್ಲ ಕಡೆ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಸೊ ಮತ್ತು ಬಟ್ಟೆ ಅಂಗಡಿಗೆ ಹೋದ್ಮೇಲೆ ಬಟ್ಟೆ ತೊಗೊಳ್ಳದೆ ಬರಲಿಕ್ಕಾಗಲ್ಲ. ನಾನು ಒಂದು ಸ್ಯಾರಿನ ಪರ್ಚೇಸ್ ಮಾಡ್ಕೊಬಂದೆ. ಹಾಗೆ ನೀವು ನೋಡ್ಬೋದು ಇಷ್ಟೆಲ್ಲ ಬಟ್ಟೆಗಳನ್ನ ಹಾಕಿದ್ದಾರೆ. ಎಲ್ಲರೂ ಬಟ್ಟೆ ತೊಗೊಳ್ಳೋರೆ. ಬೇರೆ ಬೇರೆ ಹಳ್ಳಿಗಳಿಂದನೂ ಬಂದಿದ್ದಾರೆ. ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿತ್ತು. ಮೈಸೂರು ಸಿಲ್ಕು, ಬೇರೆ ಬೇರೆ ಸಿಕ್ಕಾಬಟ್ಟೆ ಬಟ್ಟೆಗಳಿದ್ವು. ಅದರಲ್ಲಿ ಮತ್ತು ತುಂಬ ಕನ್ಫ್ಯೂಷನಲ್ಲಿದ್ದೆ, ಯಾವ್ದು ತೊಗೋಬೇಕು ಯಾವ್ದು ಬೇಡ ಅಂತ. ಆಮೇಲೆ ಲಾಸ್ಟಲ್ಲಿ ಒಂದು ಸ್ಯಾರೀಸ್ನ ತೊಗೊಂಡೆ, ಹೇಗೂ ಶ್ರಾವಣ ಬರ್ತಿದೆ ಅಂತ. ಹಾಗೆ ಪಾತ್ರೆ ಶಾಪಲ್ಲಿ ಪರ್ಚೇಸ್ ಮಾಡಿದಂಥ ಎಲ್ಲ ಐಟಮ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ತುಂಬ ವರ್ಷದಿಂದ ಗ್ಯಾಸ್ ಸ್ಟವ್ ಓಲ್ಡ್ ಆಗಿತ್ತು. ಸೊ ಮತ್ತು ಹೊಸದು ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿ ಒಂದೇ ಸಲ ಹೋಗಿದ್ದಲ್ವ ಶಾಪಲ್ಲೆಲ್ಲ ಒಟ್ಟಿಗೆ ತೊಗೊಂಡ್ಬಿಡೋಣ ಅಂತ ಹೇಳಿ ತೊಗೊಂಡೆ. ಗ್ಯಾಸ್ ಸ್ಟವ್ ನಮ್ಮದು ಫಸ್ಟ್ ಇರೋದು 3 ಬರ್ನರಿಂದೇ ಆಗಿತ್ತು. ಇದನ್ನು 3 ಬರ್ನರಿಂದೇ. ಅಡುಗೆನ ಬೇಗ ಬೇಗ ಮಾಡ್ಕೊಬಿಡ್ಬೋದು ಅಂತ. ಹಾಗೆ ಒಂದು ಪಾತ್ರೆ ತೊಗೊಂಡೆ. 2 ಕುಕ್ಕರ್ನೂ ತೊಗೊಂಡಿದ್ದೆ. ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಸ್ಟವ್ನ ಇವಾಗ ಫಿಟ್ ಮಾಡಬೇಕಾಗಿತ್ತು. ಸೊ ಎಲ್ಲ ಮಾಡ್ಕೊಳ್ಳೋ ತನಕ ಇವತ್ತು ನನಗೆ ಅಡುಗೆ ಮಾಡ್ಕೊಳ್ಳಿಕ್ಕೂ ಆಗಿಲ್ಲ. ಸೊ ಹೊರಗಡೆಯಿಂದನೇ ಊಟ ಎಲ್ಲ ತೊಗೊಂಬಂದ್ಬಿಟ್ಟಿದ್ವಿ. ಎಲ್ಲ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಗ್ಯಾಸ್ನ ಕೂಡ ಫಿಟ್ ಮಾಡೋಕ್ಕೆ ಎಲ್ಲ ಐಟಮ್ನ ಪ್ರಿಪೇರ್ ಮಾಡ್ಕೊತಾಯಿದ್ರು. ಹಾಗೆ ನಾನಿಲ್ಲಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. 3 ಲೀಟರ್ ಹಾಗೂ 1.5 ಲೀಟರ್ ಕುಕ್ಕರ್ನ ತೊಗೊಂಡಿದ್ದೆ. ಹಾಗೆ ಗ್ಯಾಸ್ ಸ್ಟವ್ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಜಾಗನೂ ತುಂಬ ಕಡಿಮೆ ತೊಗೊಳುತ್ತೆ. ಮತ್ತು ನನಗೆ 4 ತೊಗೊಳ್ಳೋದನ್ನ 3 ತೊಗೊಳ್ಳೋದಾ ಅಂತ ಕನ್ಫ್ಯೂಷನಲ್ಲಿದ್ದೆ. ಆಮೇಲೆ ತುಂಬ ವೇಸ್ಟ್ ಆಗುತ್ತೆ, ಜಾಗನೂ ಇದಾಗುತ್ತೆ ಅಂತ ಹೇಳಿ 3 ಬರ್ನರಿಂದೇ ತೊಗೊಂಡೆ. ಹಾಗೆ ಹೊಸ ದಿನ ಅಂತ ಹೇಳಿ ಸ್ವಲ್ಪ ಪೂಜೆ ಮಾಡಿ ಹಾಲು ಉಕ್ಕಿಸಿ ಗ್ಯಾಸ್ನ ಓಪನಿಂಗ್ ಮಾಡಿದೆ.